ತಿರುಗೋದ್ರಿಂದ ಚೇಂಜಸ್ ಆಗ್ತಾ ಇರ್ತಾವೆ. ಅದ್ರ ಜೊತೆಗೆ ಅಲ್ಲಿ ಸುತ್ತಮುತ್ತ ಕಾಡು ಇರೋದ್ರಿಂದಾಗಿ ಅದು ಏನಪ್ಪ ಮೀಸಲು ಕಾಡು ಇರೋದ್ರಿಂದಾಗಿ ಆ ಕಾಡಿನಲ್ಲೇ ಗಿಡಗಳ ತಮ್ಮ ಬೇರುಗಳೆಲ್ಲ ಕಡೆ ಬಿಟ್ಟಿರ್ತಾವೆ. ಅದು ಸುಲಭ ಅಲ್ಲವ ಅಗದು ತೆಗೆಯುವಂಥದ್ದು. ಮತ್ತು ರಾತ್ರಿ ಏಳದಲ್ಲೇ ಅಥವಾ ಇನ್ನೊಂದು ಯಾವುದೋ ಒಂದು ಏರಿಯಾದಲ್ಲೇ ಅಥವಾ ಯಾವುದೇ ಒಂದು ಸಮಯದಲ್ಲೇ ಆ ಹೆಣಗಳನ್ನು ಹುಗಿದ್ರಿಂದಾಗಿ ಅದು ಇಲ್ಲೇ ಇರಬಹುದು ಅಂತ ನಾವು ಗೆಸ್ಟ್ ಮಾಡ್ಬೋದು. ಇದಪ್ಪ ಅಂತ ಹೇಳಿಕ್ಕೆ ಕೆಲವೊಮ್ಮೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ 8-10 ವರ್ಷ ಬಿಟ್ಟಿದ್ದಾರೆ, ಗ್ಯಾಪ್ ಆಗ್ಯದ. ಹೀಗಾಗಿ ಇಂದು ನಾಳೆ ನಾಡಿದ್ದು ಸಿಗುವಂಥ ಸಾಧ್ಯತೆ ಎಲ್ಲ ಇದ್ದಾವೆ. ಯಾಕಂತಂದ್ರೆ ಅವೆಲ್ಲ ಸ್ಪಾಟ್ಗಳನ್ನು ತೆಗೆದ ಮೇಲೆ ನಾವು ಒಂದು ನಿರ್ಣಯಕ್ಕೆ ಬರಬೇಕು. ಅಲ್ಲಿವರೆಗೆ ಕೆಲವೊಂದಿಷ್ಟು ಈಗಾಗಲೇ ಅಪಸ್ವರಗಳು ಸ್ಟಾರ್ಟ್ ಆಗಿದೆ ಅಂತ ಕೇಳಿ ಬರ್ತಾಯಿದೆ. ಇಲ್ಲ ಸುಮ್ಮನೆ ಹೇಳ್ತಾ ಇದ್ದಾನೆ ಅವನು, ಯಾವುದೇ ಧರ್ಮದವನಿದ್ದಾನೆ, ಬೇರೆ ಧರ್ಮದವನಿದ್ದಾನೆ, ಬೇರೆ ಜಾತಿಯವಿದ್ದಾನೆ, ಯಾರು ಎಸ್ಸಿನ ಯಾರು ಎಸ್ಟಿನ ಮಾತಾಡ್ತಾ ಇದೆಲ್ಲ ಯಾಕ್ರಿ ಈ ಸಂದರ್ಭದಲ್ಲೇ ಅವನು ನ್ಯಾಯಕ್ಕಾಗಿ ಪಾಪ ತನ್ನ ಜೀವವನ್ನು ಒತ್ತೆಟ್ಟು ಬಂದಿದ್ದಾರೆ. ಒಂದಿನ ಸುಳ್ಳಾದ್ರೆ ತಾನು ಶಿಕ್ಷೆ ಅನುಭವಿಸೋದಕ್ಕೆ ರೆಡಿ ಇದ್ದೀನಿ ಅನ್ನೋ ಒಂದು ಮನಸ್ಥಿತಿ ಬಂದಿದ್ದಾನೆ. ಆ ನೋವನ್ನು ನಾವು ನೆನ್ಪಿಡ್ಬೇಕಾಗ್ತದೆ. ಅಲ್ಲಿ ನಾವು ಸಾಹಸ ಮಾಡಿದ್ದಾನೆ. ಆ ಸಾಹಸಕ್ಕೆ ನಾವೆಲ್ಲರೂ ಅವ್ರು ಬೆನ್ನು ಚಪ್ಪರಿಸಲೇಬೇಕಾಗಿದೆ. ನಾವಿಲ್ಲೇ ಧರ್ಮಸ್ಥಳದ ಯಾರೂ ಇರಲಿ, ಅಲ್ಲಿದ್ದಂಥವ್ರು ಯಾರೂ ಇವತ್ತಿಗೆ ಇನ್ನೊಂದು ಮಾತು ನಾವು ಇಲ್ಲಿ ಗಮನಿಸ್ಬೇಕಾಗಿದ್ದು ಭಾಳ ಏನಂತಂದ್ರೆ, ನಮ್ಮ ತೆಮರೋಡಿ ಅವರಾಗಿರ್ಬೋದು, ಮಹೇಶ್ ತೆಮರೋಡಿ ಅವರು, ನಮ್ಮ ಏನಪ್ಪ ಅಂದ್ರೆ ರವಿ ಪ್ರಸನ್ನ ಅವರಾಗಿರ್ಬೋದು, ಜೊತೆಗೆ ನಮ್ಮ ಮಟ್ಟೆನವರು, ಇವರು ಕಟ್ಟ ಹಿಂದುತ್ವವಾದಿಗಳು. ಇದು ತಿಳಿಯಲಿಲ್ಲ ನಮಗೆಲ್ಲ. ಯಾಕಂದರೆ ಇವರು ಹಿಂದೂ ಧರ್ಮ ಹೆಸರು ಕೆಡಿಸೋದಕ್ಕಾಗಿ ಮುಂದಾಗಿದ್ದಾರೆ ಅಂತ ಅನ್ನುವಂಥದ್ದು ಮೂರ್ಖತನದ ಪರಮಾವಧಿ ಅಂತದ್ದು. ಅವ್ರಿಗೆ ಆ ಮಗಳಿಗೆ ಅನ್ಯಾಯ ಆಗಿದೆ, ಅವ್ರು ಯಾರ್ದಾರ ಅದರಿಂದ ತೆಗಿಬೇಕು ಅನ್ನೋದು ಅಷ್ಟೇ ಉದ್ದೇಶ ಇದ್ವಿನ. ಮತ್ತು ಅವರ ನ್ಯಾಯಪರತೆಯನ್ನು ನಾವು ಇಲ್ಲಿ ಮೆಚ್ಚೋಬೇಕಾಗ್ತದೆ. ಎಷ್ಟು ನಿಷ್ಠುರ ಇದೆ. ಜಗದೀಶ್ ಅವ್ರು ಮಾತಾಡ್ತಾ ಇದ್ರು, ವಕೀಲರು. ಇನ್ನೊಬ್ಬರು